ಇಂದು ನಿಮ್ಮೆಲ್ಲರನ್ನು ಈ ರಾಜಸಭೆಗೆ ಆಹ್ವಾನಿಸಿದ ಕಾರಣವಿಷ್ಟೇ. ಕಾಂಚೀಪುರದಿಂದ ತಪ್ಪಿಸಿಕೊಂಡು ಹೋದ ರಾಜದ್ರೋಹಿಯೊಬ್ಬನು ನಮ್ಮ ವೈರಿಗಳಾದ ವೈಜಯಂತಿಯ ಮಂತ್ರಿ ಸೇನಾಧಿಪತಿಗಳ ಆಶ್ರಯದಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಶತ್ರು ಪಕ್ಷವು ಬಲಾಢ್ಯರಾಗಿ ವಿಜೃಂಭಿಸೋಕ್ಕಿಂತ ಮುಂಚಿತವೇ ಅವರೆಲ್ಲೇ ಇದ್ದರು ಅವನನ್ನು ಹುಡುಕಿ ಕರೆತರಬೇಕು. ನಡ್ಡಿ ಹೋಗಲು ಒಂದು ಘಟನೆಗಾಗಿ ಪ್ರಭು ಇಷ್ಟೊಂದು ಬೇಸರ ಪಡಬೇಕಾಗಿತ್ತು. ಈಗಾಗಲೇ ನಮ್ಮ ಸೀಮೆ ತೋಟ ಶತ್ರುಗಳಿಗೆ ಗೂಢಚಾರ್ಯವನ್ನು ಹತ್ತಿದೆ. ಆ ನಾಗದ್ರೋಹಿ ಮಯೂರ ತನ್ನ ತಾಯಿ ಬಸುರನ್ನು ಅಡಗಿದ್ದರೂ ನಮ್ಮವರು ಅವನನ್ನು ಬಿಡುವುದಿಲ್ಲ. ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಮಂತ್ರಿಗಳೇ. ಹೌದು ಹೌದು, ಅಣ್ಣಾಜಿ ಹೇಳುವ ಮಾತು ನಿಜ. ಅವನನ್ನು ಹಿಡಿಯಲು ಯಾರಿಗೂ ಸಾಧ್ಯವೇ ಇಲ್ಲ. ಏಕೆ ಸಾಧ್ಯವಿಲ್ಲ? ಹೌದು ಹೌದು, ಏಕೆ ಸಾಧ್ಯವಿಲ್ಲ? ಒಂಟಿಯಾಗಿ ಕೋಟೆಯಲ್ಲಿದ್ದಾಗಲೇ ಅವನನ್ನು ಹಿಡಿಯಲು ಆಗಲಿಲ್ಲ. ಈಗ ಅವನು ರಕ್ಷಣೆಯಲ್ಲಿದ್ದಾನೆ. ಹೀಗಾಗಲೇ ಅವನು ಹೇಗೆ ಹಿಡಿಯಲು ಸಾಧ್ಯ ತಮ್ಮ? ಹೌದು ಹೌದು, ಅಣ್ಣಾಜಿ ಹೇಳುವ ಮಾತು ನಿಜ. ಹಾಗೆಂದು ಸುಮ್ಮನಿರಲು ಆಗೋದಿಲ್ಲ. ಪಲ್ಲವರು ಸಾರ್ವಭೌಮರು, ಅವರು ನೂರಾರು ಸಮುದ್ರವರೆಗಿನ ರಾಜ್ಯ ಒಡೆಯರು, ಅವರು ನೂರಾರು ಸಾಮರ್ಥ್ಯದಿಂದ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿಕೊಳ್ಳುವ ಪರಾಕ್ರಮಶಾಲಿಗಳು. ಅಂತವರು ಒಬ್ಬ ಬೀದಿ ಬಿಕಾರಿಯನ್ನು ಹಿಡಿದು ದಂಡಿಸುವುದಲ್ಲಿ ಅಸಮರ್ಥರಾದರು ಎಂಬ ಅವಮಾನವನ್ನು ಪಡೆಯುವುದು ಸಿಕ್ಕುಗೇಡು. ಅಂದು ರಾಜಪುತ್ರರನ್ನು ಅಪಮಾನ ಮಾಡಿದ ಅವಕಾಶ ಸಿಕ್ಕಿದರೆ ತುಂಬಿದ ಓಲಗಕ್ಕೆ ನುಗ್ಗಿ ಸಿಂಹಾಸನದಲ್ಲಿರುವ ಸಾಮ್ರಾಟನನ್ನು ಕೆಡವಿ ಮುಕುಟದಲ್ಲಿರುವ ಮಣಿ ಕಿರೀಟವನ್ನು ಉಳಿಸುವುದರಲ್ಲಿ ಹಿಂಜರಿಗನಲ್ಲ ಅವನು. ಅಲ್ಲಿಯವರೆಗೂ ತಾಳ್ಮೆಯಿಂದ ಕುಳಿತಲ್ಲೋ ಈ ಕೈಗಳನ್ನು ಬಳೆಗಳನ್ನು ಹಾಕೊಂಡಿಲ್ಲ. ನಾನು ಅಪ್ಪನೆ ಮಾಡಿದಂತೆ ಈಗಲೇ ಹೊರಟು ಭೂಮಿ ಆಕಾಶದಲ್ಲಿ ಬೇಡಿಸಿ ಆ ಮಯೂರನನ್ನು. ಮಯೂರ 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 ಯಾಕೆ ರಾಜಪುತ್ರ ನಿಲ್ಲಿಸಿಬಿಟ್ಟೆ? ಮುಂದುವರಿಸಿ ನಿನ್ನ ಬಾಲ್ಯ ಭಾಷಣವನ್ನು. ಯಾರ ಹೆಸರನ್ನು ಕೇಳಿದ ಕೂಡಲೇ ಪಲ್ಲವ ಚಕ್ರೇಶ್ವರನು ಸಿಂಹಾಸನದಲ್ಲೇ ಗಡಗಡನೆ ನಡುಗುತ್ತಿರುವನು. ಯಾರ ಮುಖವನ್ನು ಕಂಡ ಕೂಡಲೇ ಈ ರಾಜಪುತ್ರನ ವೀಣಾವಾಣಿ ಭಾಷಣವು ಗಂಟಲಿನಲ್ಲೇ ಕುಸಿದು ಹೋಯಿತು. ಆ ಮಯೂರ ನಾನೇ. ನೀನೇ ಮಯೂರನಾದ ಮೇಲೆ ಆ ಅಸಾಧಾರಣ ವೇಷ ಏತಕ್ಕೆ? ಹುಟ್ಟಿದ ಗುಡ್ಡನ್ನು ಅರಿಯದ ಸಿಂಹದ ಮರಿ ಗೋವುಗಳ ನಡುವೆ ಬೆಳೆಯುತ್ತಾ ತಾನು ಗೋವೆಂದೇ ಭಾವಿಸಿತು. ನಾಡನ್ನು ಬಿಟ್ಟು ಕಾಡನ್ನು ಸೇರಿದಾಗ ತನ್ನ ನಿಜ ಸ್ವರೂಪದ ಅರಿವಾಯಿತು. ಈ ರೀತಿ ಸಿಂಹದಂತಿರಬೇಕಾದ ನೀನು ಗೋಮುಖ ಧರಿಸಿ ಕಾಂಚೀಪುರದಲ್ಲಿ ಅಲಿಯುತ್ತಿದ್ದ ಕಾರಣ? ಹುಟ್ಟಿದ ಗುಡ್ಡನ್ನು ಅರಿಯದ ಸಿಂಹದ ಮರಿ ಗೋವುಗಳ ನಡುವೆ ಬೆಳೆಯುತ್ತಾ ತಾನು ಗೋವೆಂದೇ ಭಾವಿಸಿತು. ನಾಡನ್ನು ಬಿಟ್ಟು ಕಾಡನ್ನು ಸೇರಿದಾಗ ತನ್ನ ನಿಜ ಸ್ವರೂಪದ ಅರಿವಾಯಿತು. ಕಾಡಿನ ಸಿಂಹ ನಾಡಿಗೆ ಬಂದ ಕಾರಣ? ಒಂದು ತಿಂದು ಬೆಳೆದ ಸಿಂಹ ಮೇವು ಸಿಕ್ಕದೆ ಅಲೆಯುತ್ತಾ ಬಂದಿರಬೇಕು ಪಾಪ. ಮೇವಿಗಾಗಿ ಬರಲಿಲ್ಲ ಮಾತಿನ ವೀರ, ಬೇಟೆಗಾಗಿ. ನಮಗಾಗಿರುವ ಅನ್ಯಾಯಕ್ಕೆ ನಿಮ್ಮಿಂದಾಗಿರುವ ಅಕ್ರಮಕ್ಕೆ ತಕ್ಕ ಫಲ ಕಾದಿದೆ ಎಂದು ಎಚ್ಚರಿಸುವುದಕ್ಕೆ. ಏನು ನಮ್ಮಿಂದ ಅಕ್ರಮವೇ? ಹೌದು, ಪಲ್ಲವ ಸಾಮ್ರಾಟನಿಂದ ಅಕ್ರಮವೇ? ಅನುಮಾನವೇ ಯುವರಾಜ. ಪಲ್ಲವ ಸಾಮ್ರಾಜ್ಯವನ್ನು ಎಲ್ಲೆಲ್ಲೂ ವಿಸ್ತರಿಸಬೇಕೆಂಬ ದುರಾಸೆಯಿಂದ ರಾಜ ಚಂದ್ರವರ್ಮನನ್ನು ಮೋಸದಿಂದ ಕೊಲ್ಲಿಸಿದವರು ಯಾರು? ವಂಶದ ಗುಡಿಯನ್ನು ರಕ್ಷಿಸಬೇಕೆಂದು ಓಡುತ್ತಿದ್ದ ರಾಣಿ ಪುಷ್ಪಾವತಿಯನ್ನು ಪಟಾನ್ನಟ್ಟಿ ಬೇಟಾಡಿದವರು ಯಾರು? ನಾಗಸ್ತ್ರೀಗೆ ಸಹಾಯ ಮಾಡುವ ನೆಪದಲ್ಲಿ ನಮ್ಮ ರಾಯಭಾರಿಯೊಡನೆ ಪಿತೂರಿ ನಡೆಸಿ ನಮ್ಮ ರಾಜ್ಯವನ್ನು ನುಂಗಿ ನೀರು ಕುಡಿದವರು ಯಾರು? ಅದಕ್ಕೂ ನಿನಗೂ ಏನು ಸಂಬಂಧ? ಸಿಂಹಾಸನದಲ್ಲಿರುವ ನಿಮಗೂ ಹಾಗೂ ಯುವರಾಜರಿಗೂ ಯಾವ ಸಂಬಂಧವೋ ವೈಜಯಂತಿಯ ಅರಸರಿಗೂ ಹಾಗೂ ನಮಗೂ ಅದೇ ಸಂಬಂಧ. ಸೊಗಸಾದ ಕಲ್ಪನೆ. ನಿನ್ನೆವರೆಗೂ ರಾಜಧಾನಿಯಲ್ಲಿ ಬೇಳುತ್ತಾ ಅಳೆಯುತ್ತಿದ್ದ ಈ ವಿಕಾರಿ ಕದಂಬರ ರಾಜಪುತ್ರ, ಅದನ್ನು ನಾವು ನಂಬಬೇಕು. ಹರಿಶ್ಚಂದ್ರ ಸ್ಮಶಾನಕಾದ, ನಳ ಮಹಾರಾಜ ಅಡಿಗೆವನಾದ, ಧರ್ಮರಾಯ ವನವಾಸ ಮಾಡಿದ, ಚಂದ್ರಹಾಸ ಬೀದಿಯಲ್ಲಿ ಬೆಳೆದ. ನಿನ್ನಂತ ಮಂದಮತಿಗಳು ಅವರಿಗೆ ಗೌರವಿಸುತ್ತಿದ್ದ ಮಾತ್ರಕ್ಕೆ ಅವರ ಹುಟ್ಟ್ಯಾವ ವ್ಯತ್ಯಾಸವಾಗಲಿಲ್ಲ. ಮಹಾರಾಜ ಇಷ್ಟು ದಿನ ಕದಂಬರ ದಬ್ಬಾಳಿಕೆಯನ್ನು ಮೆಟ್ಟಿ ಮೆರೆದಿದ್ದು ಇಂದಿಗೆ ಮುಗಿಯಿತು. ದೃಷ್ಟತನದಿಂದ ನಿಮ್ಮ ಗುಡ್ಡನ್ನೊಡಗಿಸುವ ಮುನ್ನ ನಮ್ಮ ರಾಜ್ಯವನ್ನು ಬಿಟ್ಟು ಕೊಟ್ಟರೆ ನೆಟ್ಟಗೆ ಬದುಕುತ್ತೀರಿ, ಇಲ್ಲದಿದ್ದರೆ ನಮ್ಮ ಆಕ್ರೋಶದ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತೀರಿ. ಎಲ್ಲ ದುರಾಂಕಾರಿ. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಸ್ಕಂದವರ್ಮ, ಯಾವ ಕದಂಬರ ಮಹಾವಂಶ ವೃಕ್ಷ ನಿನ್ನ ಕ್ರೌರ್ಯಕ್ಕೆ ಸಿಕ್ಕಿ ನಿರ್ನಾಮವಾಯಿತನ್ನು ತಿಳಿದಿರುವೆಯೋ ಅದೇ ಕದಂಬರ ಮಹಾವಂಶ ವೃಕ್ಷ ಈಗ ಮತ್ತೆ ಚುಗುರಿ ತಲೆ ಎತ್ತಿ ನಿಂತಿದೆ. ಪಲ್ಲವರ ಸೋಲೆಡಿಸಿ ನಮ್ಮ ನೆಲದಿಂದ ಬಡಿದೋಡಿಸಿ ವೈಜಯಂತಿಯ ರತ್ನ ಸಿಂಹಾಸನದಲ್ಲಿ ಮತ್ತೆ ಕನ್ನಡ ರಾಜ್ಯ ಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸುವ ಮುಹೂರ್ತ ಹತ್ತಿರ ಬಂದಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ
ಸುರಕ್ಷಿತವಾಗಿ ನಿಲ್ಲುವುದೇ ಹೊರತು ನಿನ್ನಂತಹ ಕೋಟಿ ಕೋಟಿ ಪಲ್ಲವರ ನಿರಂತರ ದಾಳಿಯಿಂದ ಅಳಿಯದು ಎಂಬ ಸತ್ಯವನ್ನ ಪ್ರತ್ಯಕ್ಷ ಪ್ರಮಾಣಿಸಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ.